ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಮರು ಒಂದು ಪ್ಲಾಟ್ಫಾರ್ಮಿಗೆ ಬಂದು ನಾವು ಅಭ್ಯರ್ಥಿಯನ್ನು ಆರಿಸಬೇಕೇ ವಿನಃ ಎಲ್ಲ ರಾಜಕೀಯ ನಾಯಕರ ಮಾತು ಕೇಳೋದು, ಎಲ್ಲ ಧಾರ್ಮಿಕ ನಾಯಕರ ಮಾತು ಕೇಳೋದು. ಹಿಂದೂ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಓರ್ವ ಸ್ವಾಮೀಜಿ ಹಿಂದೆ ಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೇ ಇರಲಿ, ಆ ಧರ್ಮದವರು ಅವರ ಮುಂದೆ ಕಾಲೆರಗಿ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ಇವತ್ತು ನಮ್ಮ ಮುಸ್ಲಿಂ ಸಮುದಾಯ ಧಾರ್ಮಿಕ ನಾಯಕರ ಕತೆ ಏನಾಗ್ತಾ ಇದೆ ಅಂತ ಹೇಳಿದರೆ, ರಾಜಕೀಯ ನಾಯಕರಿಗೆ ಅವರು ಸಲಾಂ ಹಾಕಿ ಕೂತ್ಕೊಳ್ಳುವಂಥದ್ದು ಪರಿಸ್ಥಿತಿ ಬಂದಿದೆ. ರಾಜಕೀಯ ನಾಯಕರು, ನಮ್ಮ ಸಮುದಾಯ ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಚೇರ್ಗಳಲ್ಲಿ ಕೂತ್ಕೊಳ್ತಾರೆ, ನಮ್ಮ ಧಾರ್ಮಿಕ ನಾಯಕರು ಚಿಕ್ಕದಾಗಿ ಒಂದು ಸೈಡಲ್ಲಿ ಅವರಿಗೆ ಕೂರಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದು ಆಗಬಾರ್ದು. ಎಲ್ಲ ಧಾರ್ಮಿಕ ನಾಯಕರು ಒಂದು ಪ್ಲಾಟ್ಫಾರ್ಮಿಗೆ ಬಂದರೆ ಖಂಡಿತವಾಗಿ ಅವರು ಉತ್ತಮ ಅಭ್ಯರ್ಥಿ. ಹಾಗೂ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ನಾವು ಶಾಸಕನಾದರೆ ಬರೇ ಮುಸ್ಲಿಮರಿಗೆ ಗಾಗಿ ಮಾತ್ರ ಮಾಡ್ತೇವೆ ಕೆಲಸ, ಅದು ಮೂರ್ಖತನದ ಪರಮಾವಧಿ. ನಾವೆಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿಕೊಂಡು ಹೋದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ರಾಜ್ಯಕ್ಕೆ ಭವಿಷ್ಯವಿದೆ. ಇದು ಮಾತ್ರ ದಾವಣಗೆರೆ ಮಾತ್ರ ಕ್ಷೇತ್ರವಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕ್ಷೇತ್ರಗಳು ಬರಲಿವೆ. ಹಾಗೂ ಇದು ಕೇವಲ 2 ವರ್ಷಕ್ಕೆ ಮಾತ್ರ. ಈಗ ನಾವು ಪ್ರಿಪರೇಷನ್ ಇಲ್ಲ, ನಮ್ಮ ಓಟನ್ನು ನಾವು ಹಾಳು ಮಾಡಬಾರ್ದು. ಮುಖ್ಯವಾಗಿ ಮುಸ್ಲಿಮರು ಹೇಳ್ತಾ ಇದ್ದಾರೆ, ನಾವು ಸೋಲಿಸ್ಲಿಕ್ಕೋಸ್ಕರನೇ ಅಲ್ಲಿ ನಾವು ಓಟ್ ಮಾಡ್ತಾ ಇದ್ದೇವೆ ಅಂತ. ಇದು ಕೂಡ ಮೂರ್ಖತನದ ಪರಮಾವಧಿ. ಇದು ನಮ್ಮ ಓಟು ಅದಕ್ಕೆ ಒಂದು ಅಮೂಲ್ಯ, ಒಬ್ಬನ ಓಟು ಒಂದು ಅಮೂಲ್ಯವಾಗಿರ್ತದೆ. ನಾವೊಬ್ಬರನ್ನ ಸೋಲಿಸ್ಲಿಕ್ಕೆ ಓಟ್ ಹಾಕ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಎಲ್ಲಿಂದ ಬರ್ತದೆ? ಅದು ತರ್ಕವೇ ಇಲ್ಲ ಅದರಲ್ಲಿ. ಸೊ ಆದ ಕಾರಣಕ್ಕಾಗಿ ಈ ಬಾರಿ ದಾವಣಗೆರೆಯ ಮುಸ್ಲಿಮರಿಗೆ ಒಂದೇ ನಾನು ಸಂದೇಶ ನೀಡ್ತಾ ಇದ್ದೇನೆ, ದಯವಿಟ್ಟು, ಸಾಕಷ್ಟು ತಪ್ಪಾಗಿದೆ ನಮ್ಮದು, ದಯವಿಟ್ಟು ಈ ಬಾರಿ ತಮ್ಮ ಒಂದು ಅಮೂಲ್ಯ ಮತವನ್ನು ವ್ಯರ್ಥ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಚಿತ್ರಾನ್ನವಾಗಿದೆ ನಮ್ಮ ಇಡೀ ದಾವಣಗೆರೆ ಎಲ್ಲ ಮುಸ್ಲಿಂ ಸಮುದಾಯದ ಜನರು ಈ ಬಾರಿ ಎಲ್ಲ ಹರಿದು ಸಾಕಷ್ಟು ಬಾಗಿಲುಗಳಾಗಿ ಹರಿದು ಹೋಗಿವೆ. ಅದು ಈಗ ನಮಗೆ ಇರುವ ಒಂದೇ ಒಂದು ನೀತಿ ಪಾಠ ಅಂತ ಹೇಳಿದರೆ, ಈ ಬಾರಿ ಸಮಯ ಹೋಗಿದೆ, ಸಮರ್ಥಿಗೆ ಒಂದು ಅವಕಾಶ ಕೊಡೋಣ. ಮುಂದಿನ ಬಾರಿ 2 ವರ್ಷದ ನಂತರ ಮತ್ತೆ ಚುನಾವಣೆ ಬರುತ್ತೆ. ಆವಾಗ ತಾವೆಲ್ಲರೂ ಹೊರಗಿನ ನಾಯಕರಿಗೆ ದಾವಣಗೆರೆಗೆ ಬರಲು ಅವಕಾಶವೇ ಕೊಡಬೇಡಿ. ನೀವ್ಯಾಕೆ ಹೊರಗಿನ ನಾಯಕರ ಮಾತು ಕೇಳಬೇಕು? ನಿಮ್ಮಲ್ಲಿ ಪರಿಸ್ಥಿತಿ ನಾಳೆ ಏನಾದರೂ ಕೋಮುಗಲಭೆ ಆದರೆ ದಾವಣಗೆರೆಯಲ್ಲಿ, ಅದು ನಿಮ್ಮ ಸಮಸ್ಯೆ. ಅದು ಯಾವುದೇ ಹೊರಗಿನ ನಾಯಕರು ದಾವಣಗೆರೆಗೆ ಪ್ರವೇಶಕ್ಕೆ ಅವಕಾಶವಿರಲ್ಲ. ನಿಮ್ಮ ನಾಯಕ ಚೆನ್ನಾಗಿದ್ದರೆ ಮಾತ್ರ ಆ ಕೋಮುಗಲಭೆಯನ್ನು ತಡೆಯಬಹುದು. ಕಳೆದ ಒಂದು 3 ದಶಕಗಳಿಂದ ಶಾಮನೂರು ಕುಟುಂಬ ದಾವಣಗೆರೆಯಲ್ಲಿ ಯಾವುದೇ ಕೋಮುಗಲಭೆಗೆ ಅವಕಾಶ ನೀಡ್ತಾ ಇಲ್ಲ. ಅವರೊಂದು ದೊಡ್ಡ ಹೆಬ್ಬಂಡಿಯಾಗಿ ಅಲ್ಲಿ ನಿಂತಿದ್ದಾರೆ. ಯಾಕಂತ ಹೇಳಿದರೆ, ಶಾಮನೂರು ಕುಟುಂಬದಿಂದಾಗಲೇ ಬಹುಶಃ ಸೌಹಾರ್ದತೆ ಇನ್ನೂ ಕೂಡ ದಾವಣಗೆರೆಯಲ್ಲಿ ಜೀವಂತವಾಗಿದೆ. ಕೋಮುಗಲಭೆ ಈಗಲೂ ಕೂಡ, ಈಗ ನಮ್ಮ ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಲ್ಲ, ಇದು ಮುಂದಿನ ಸರ್ಕಾರ ಬಂದರೆ ನಾವು JCBಯನ್ನು ತರ್ತೇವೆ, ಬುಲ್ಡೋಜರ್ ತರ್ತೇವೆ, ಮುಸ್ಲಿಮರನ್ನು ಮತದಾನದ ಹಕ್ಕಿನಿಂದ ನಾವು ವಂಚಿತರನ್ನಾಗಿ ಮಾಡಿಸ್ತೀವಿ, ಮುಸ್ಲಿಮರನ್ನು ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ನಾವು ಕಿತ್ತಾಕೊಳ್ತೀವಿ. ಇಂಥ ನಾಯಕರು ಜಾಸ್ತಿ ಇರುವಾಗ ನಮ್ಮಲ್ಲಿ ಒಂದು ಸಂಘಟನಾತ್ಮಕವಾಗಿ ನಾವು ಬೆಳಿಬೇಕು. ಮುಸ್ಲಿಂ ನಾಯಕರನ್ನು ಬೆಳೆಸಬೇಕಲ್ಲಿ ನಿಮ್ಮದೇ ಒಂದು ಸಂಘಟನೆ ಮಾಡಿಕೊಳ್ಳಿ, ದಾವಣಗೆರೆ ಕ್ಷೇತ್ರಕ್ಕೆ ಒಂದು ಸಂಘಟನೆ ಮಾಡಿಕೊಳ್ಳಿ. ನೀವೆಲ್ಲ ಸೇರಿಕೊಂಡು ಧಾರ್ಮಿಕ ಮುಖಂಡರನ್ನು ದಾವಣಗೆರೆಯಲ್ಲಿ ಒಂದು ಸೇರಿಸ್ಕೊಂಡು 2 ವರ್ಷದ ನಂತರ ಸಭೆ ಸೇರಿ ಒಮ್ಮತದ ಓರ್ವ ಅಭ್ಯರ್ಥಿಯನ್ನು ನೀವು ಹಾಕಿ. ಆವಾಗ ಖಂಡಿತವಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೇಳುತ್ತೆ, ಶಾಮನೂರು ಕುಟುಂಬ ಕೂಡ ನಿಮ್ಮ ಮಾತನ್ನು ಕೇಳ್ಬೋದು. ಯಾಕಂದರೆ ಎಲ್ಲರಿಗೂ ತಿಳಿದಿರೋ ವಿಚಾರ, ಸರಿಸುಮಾರು 80ರಿಂದ 85 ಸಾವಿರ ಓಟ್ ಇರೋದ್ರಿಂದಾಗಿ ಮುಸ್ಲಿಂ ಅವರು ಕಂಪ್ಲೀಟಾಗಿ ಅವ್ರದ್ದೇ ನಿರ್ಧಾರ, ಅದು ಅವ್ರದ್ದೇ ನಾಯಕ ಖಂಡಿತವಾಗಿ ಒಬ್ಬ ಮುಸ್ಲಿಮನ್ನು ಖಂಡಿತವಾಗಿ ಗೆಲ್ಲಿಸುವ ಎಲ್ಲ ಒಂದು ಸಾಮರ್ಥ್ಯವಿದೆ. ಆದರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ನಾವು ಈಗ ಹರಿದು ಹಂಚಿ ಹೋಗಿದ್ದೇವೆ. ಮೊದಲು ಸಂಘಟನಾತ್ಮಕ ನೀವು ಒಂದಾಗಿ ಒಂದು ಅಂಜುಮನ್ ಸಂಸ್ಥೆ ಅಂತ ನೀವೇ ಮಾಡ್ಕೊಳ್ಳಿ. ನೀವೆಲ್ಲ ಧಾರ್ಮಿಕ ಎಲ್ಲ ಮಸೀದಿ, ಸರಿಸುಮಾರು 124ಕ್ಕಿಂತ ಹೆಚ್ಚಿನ ಮಸೀದಿ ದಾವಣಗೆರೆ ಆ ಕ್ಷೇತ್ರದಲ್ಲಿದೆ. ಎಲ್ಲ ಸೇರಿಕೊಂಡು ಮಾಡಿದರೆ, ಎಲ್ಲ ಧರ್ಮವನ್ನು ಅವರ ಒಂದು ನಂಬಿಕೆಗೆ ಅರ್ಹವಾಗಿ ಓರ್ವ ನಾಯಕನು ಆರಿಸಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಖಂಡಿತವಾಗಿಯೂ ಇದೆ.